ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಭೂಮಿಕಾ ಅಡುಗೆ ಬೆಳಗ್ಗೆ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಆದರೆ ಭೂಮಿಕಾ ಮಗಳು ಅಪ್ಪನ ಹತ್ರ ದೂರ ಹೇಳ್ತಾವಳೆ ಗೌತಮ್ ಹತ್ರ. ಅಪ್ಪ ನಮಗೆ ಅಮ್ಮ ಇವಾಗ ಸ್ನಾನ ಮಾಡಿಸಲ್ಲ, ಮತ್ತು ತಿಂಡಿ ತಿನ್ನಿಸಲ್ಲ, ಬಟ್ಟೆ ಹಾಕಲ್ಲ, ಎಲ್ಲ ನೀವೇ ಮಾಡ್ಕೋಬೇಕು, ಇನ್ಮೇಲೆ ಯಾರೂ ನಿಮ್ಮ ಸಪೋರ್ಟಿಗೆ ಇರಲ್ಲ, ಎಲ್ಲ ನೀವೇ ಕಲಿಬೇಕು, ನೀವೇ ಮಾಡಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಯಾಕಪ್ಪ ಹಿಂಗೆ? ನಮಗೆ ಅಮ್ಮನೇ ಎಲ್ಲ ಮಾಡಿ ಮಾಡಿ ಅಭ್ಯಾಸ. ಈಗ ಅಮ್ಮ ಮಾಡಲ್ಲ ಅಂದರೆ ನಾವೇನು ಮಾಡೋದು? ನಮಗೆ ಯಾರಪ್ಪ ಸ್ನಾನ ಮಾಡಿಸೋದು, ಯಾರು ತಿಂಡಿ ತಿನ್ನಿಸೋದು, ಯಾರು ತಲೆ ಬಾಚೋದು ಅಂತ ಎಲ್ಲ ಕೇಳ್ತಾ ಇದೆ. ಯಾಕೆ ಹಂಗಂದ್ರು ಅಮ್ಮ? ಕೇಳ್ತೀನಿ ರಮ್ಮ ನಾನು ಅಂತ ಹೇಳ್ತಾನೆ ಗೌತಮ್. ಆದರೆ ಹೌದಪ್ಪ ಕೇಳಿ, ಅಮ್ಮ ಏನೂ ಮಾಡಿಸಲ್ವಂತೆ ಕೇಳಿ ಅಂತ. ಆಮೇಲೆ ಗೌತಮ್ಮು ಭೂಮಿಕಾ ಅವರೇ ಬನ್ನಿ ಇಲ್ಲಿ ಅಂತ ಕರೆದುಬಿಟ್ಟು ಕೂರಿಸ್ಕೊಂಡು, ಯಾಕೆ ಮಗುಗೆ ಹಂಗಂದ್ರಂತಲ್ಲ, ಏನೂ ಮಾಡಲ್ಲ ನಾನು, ಎಲ್ಲ ನೀವೇ ಮಾಡ್ಕೋಬೇಕು, ಸ್ನಾನ ನೀವೇ ಮಾಡಿಸ್ಕೋಬೇಕು, ಮತ್ತು ತಲೆ ನೀವೇ ಬಾಚ್ಕೋಬೇಕು, ತಿಂಡಿ ನೀವೇ ತಿನ್ನಬೇಕು, ಎಲ್ಲ ನೀವೇ ಮಾಡ್ಕೋಬೇಕು, ನಾನು ಇನ್ಮೇಲೆ ಏನೂ ಮಾಡಲ್ಲ ಅಂತ ಅಂದ್ರಂತೆ ಅಂತ. ಹೌದು, ಎಲ್ಲ ಅವರೇ ಕಲ್ತ್ಕೋಬೇಕಲ್ವಾ, ನಾನೇ ಎಲ್ಲ ಮಾಡೋಕ್ಕಾಗುತ್ತಾ? ನನಗೆ ಅದಕ್ಕೆ ಹೇಳಿದ್ದು, ನಾವು ಇರ್ತೀವೋ ಇಲ್ವೋ ನಾಳೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬೇಕಲ್ವಂದು. ಹಂಗಂದ್ರೆ ಏನು? ಇರ್ತೀವೋ ಇಲ್ವೋ ಅಂದರೆ ಯಾಕೆ ಹಂಗೆ ಮಾತಾಡ್ತಾಯಿದ್ದೀರಿ, ಏನಾಗಿದೆ ಅಂತ ಕೇಳ್ತಾನೆ. ಅಲ್ಲ, ಏನಾಗಿಲ್ಲ, ಹೇಳಿದ್ದು ನಾವು ಇರ್ತೀವೋ ಇಲ್ವೋ ಎಲ್ಲ ಅವ್ರು ಕಲ್ತ್ಕೊಂಡು ಅವ್ರು ಮಾಡ್ಕೋಬೇಕು ಅಂತ. ಗೌತಮ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಿಂಡಿ ತಿಂದು ಆಫೀಸಿಗೆ ಹೊರಟವನೇ. ಆವಾಗ ಆಫೀಸಿಗೆ ಹೊರಟ ಟೈಮಿಗೆ ಅಲ್ಲಿಗೆ ಅವರ ತಮ್ಮ ಅಂದರೆ ಗೌತಮ್ ತಮ್ಮ ಆವಾಗ ಅವಳಿಗೆ ಕಾಟ ಕೊಟ್ಟಿರ್ತಾನೆ. ಅವಳನ್ನು ಅವರು ಹೊರಗಡೆ ಕಳಿಸಿರ್ತಾರೆ, ಗೌತಮ್ ಮತ್ತು ಭೂಮಿಕಾ ಹೊರಗಡೆ ಕಳಿಸಿ ಅವಳಿಗೆ ಪೊಲೀಸ್ ಆಫೀಸರ್ ಆಗೋಕ್ಕೇನು ಟ್ರೈನಿಂಗ್ ಕೊಡಿಸಿರ್ತಾರೆ. ಅದರಲ್ಲಿ ಅವಳು ಪಾಸಾಗಿ ವಾಪಸ್ ಮನೆಗೆ ಬಂದಿರ್ತಾಳೆ. ಇವ್ರನ್ನೇ ನೋಡಬೇಕು ಅಂತ ಫಸ್ಟಿಗೆ ಬರ್ತಾಳೆ. ಇಲ್ಲಿಗೆ ಬಂದು ಮನೆಗೆ ಬಂದು ಅವಳನ್ನ ನೋಡಿ ತುಂಬ ಖುಷಿಯಾಗುತ್ತೆ. ಭೂಮಿಕಾ ಒಂದು ಕಡೆ ಕೂತಿರ್ತಾಳೆ. ಹೋಗ್ಬಿಟ್ಟು ಅವಳು ಕಣ್ಣು ಮುಚ್ಚಿಟ್ಕೊಂಡ್ರೆ ಇವಳು ಬೇಕು ಅಂತಲೇ ಭೂಮಿಕಾ ಏನಂತಾಳೆ, ಬೇರೆ ಬೇರೆ ಹೆಸ್ರುಗಳು ಹೇಳ್ತಾಳೆ. ಆವಾಗ ಅವಳಿಗೆ ಕೋಪ ಬಂದುಬಿಡುತ್ತೆ. ನನ್ನ ಹೆಸ್ರು ಹೇಳಲಿಲ್ಲ, ಬೇರೆ ಬೇರೆ ಹೆಸ್ರು ಹೇಳ್ತಿದ್ದಾರೆ, ಅಕ್ಕ ಪೂರ ಮರ್ತುಬಿಟ್ಟವ್ರೆ, ಅಕ್ಕವರೇ ನೀವು ಮರ್ತುಬಿಟ್ಟಿದ್ದೀರ ನನ್ನ ಅಂತ. ಇಲ್ಲ, ನಾನು ಹೆಂಗೆ ಮರೆಯೋಕ್ಕಾಗುತ್ತೆ ನಿನ್ನ ಮರೆಯಲ್ಲ, ನನಗೆ ಅಷ್ಟು ವರ್ಷದಿಂದ ಪರಿಚಯ ಇದೆ, ನಾನು ಸುಮ್ಮನೆ ಬೇಕು ಅಂತ ಹಂಗೆ ಮಾಡಿದ್ದಷ್ಟೇ ಅಂತ. ಆಮೇಲೆ ಗೌತಮ್ ಅದ್ರ ಜೊತೆಗೆ ಸೇರಿಕೊಂಡು ನಗ್ತಾರೆ ಎಲ್ಲ. ಆಮೇಲೆ ಇವಳು ಅಲ್ಲಿ ಏನು ಟ್ರೈನಿಂಗ್ ನಡೀತು ಅದೆಲ್ಲ ಹೇಳ್ತಾಳೆ, ಅಲ್ಲಿ ಏನು ಫುಡ್ಡು, ಅಲ್ಲಿ ಹೇಗೆ ಇರಬೇಕು ಮಾಡಬೇಕು ಅದೆಲ್ಲ ಹೇಳ್ತಾಳೆ. ಆಮೇಲೆ ಹಂಗಾರೆ ನಾಳೆಯಿಂದ ಆಫೀಸರ್ ಆದ್ರಿ ಅನ್ನಿ ಅಂತ ಭೂಮಿಕಾ ಕೇಳ್ತಾಳೆ. ಅಯ್ಯೋ ಅಕ್ಕೋರೆ, ಎಕ್ಸಾಮ್ ಬರೆದು ಬಂದಿದ್ದೀನಿ ಅಷ್ಟೇ, ಇನ್ನೂ ಆಫೀಸರ್ ಆಗೋದು ಎಲ್ಲಿದೆ? ಆಫೀಸರ್ ಆದಾಗ ನಾನು ಫಸ್ಟು ನಿಮಗೆ ಬಂದು ಹೇಳೋದಲ್ವಾ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವಳದೇ ಸುಮಾರು ಹೊತ್ತು ಎಲ್ಲ ನಡೆಸಿ ಆಮೇಲೆ ಗೌತಮು ನಾನು ಆಫೀಸಿಗೆ ಹೋಗಿ ಬರ್ತೀನಿ, ನೀನು ಫ್ರೆಶ್ ಅಪ್ ಆಗಿ ಬರೋಗು ಅಂತೇಳಿ ಫ್ರೆಶ್ ಅಪ್ ಆಗಿ ಬರೋ ಮಲ್ಲಿ ಅಂತ ಕಳಿಸ್ತಾರೆ. ಅವಳು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ಆಮೇಲೆ ಗೌತಮ್ ಹೇಳ್ತಾನೆ, ನಾನು ಭೂಮಿಕಾ ಅವರೇ ಆಫೀಸಿಗೆ ಹೋಗಿ ಬರ್ತೀನಿ ಭೂಮಿಕಾ ಅಂತ ಹೇಳ್ತಾನೆ. ಆಯಿತು ಬನ್ನಿ ಅಂತ ಹೇಳ್ತಾಳೆ. ಪಾಪ ಅವಳಿಗೆ ಸಂಕಟ, ಹುಷಾರಿಲ್ಲ, ಕ್ಯಾನ್ಸರು, 4th ಸ್ಟೇಜು, ಬದುಕಲ್ಲ, ಇದೆಲ್ಲ ಪಾಪ ಅವಳಿಗೆ ಜೀವ ಹಿಂಡ್ತಾ ಇದೆ. ಆದರೆ ಯಾರಿಗೂ ಹೇಳ್ಕೊತಾ ಇಲ್ಲ. ಅವ್ರ ಅಮ್ಮ ಫೋನ್ ಮಾಡಿದ್ರೂ ಅವಳು ಸಂಕಟ ಪಡ್ತಾಳೆ ಹೊರತು ಅದೆಲ್ಲ ಹೇಳ್ಕೊತಾನೇ ಇಲ್ಲ. ಗೌತಮ್ಗೂ ಅದು ಗೊತ್ತಿಲ್ಲ. ಗೌತಮ್ಮು ರಿಪೋರ್ಟ್ ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸ್ದಾಗಲೇ ಗೊತ್ತಾಗೋದು ಕ್ಯಾನ್ಸರು ಅಂತೇಳ್ಬಿಟ್ಟು. ಅಲ್ಲಿವರೆಗೆ ಏನೂ ಗೊತ್ತಿರಲ್ಲ. ಮಲ್ಲಿಗೂ ಕೂಡ ಏನೂ ಗೊತ್ತಿಲ್ಲ ಇಲ್ಲಿವರೆಗೆ, ಅವಳಿಗೂ ಏನೂ ವಿಷಯ ಹೇಳೇ ಇಲ್ಲ. ಮಲ್ಲಿಗಿನ ಮೇಲೆ ಏನಾದರೂ ಸೂಕ್ಷ್ಮ ಗೊತ್ತಾಗಬೇಕಷ್ಟೇ, ಇಲ್ಲೇ ಇರ್ತಾಳಲ್ವ, ಹಂಗಾಗಿ ಅವಳಿಗೆ ಗೊತ್ತಾಗುತ್ತೆ ಅಂತಲ್ಲ, ಗೊತ್ತಾಗ್ಬೋದೇನೋ ಗೊತ್ತಿಲ್ಲ. ಆದರೆ ಮಕ್ಕಳನ್ನ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳಿ ಅಂತ ಅಂದರೆ, ನಾನಿನ್ನು ಬದುಕಿರಲ್ಲ, ನಾನು ಸತ್ತೋಗ್ತೀನಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಭೂಮಿಕಂಗೆ. ಹಂಗಾಗ್ಬಿಟ್ಟು ಮಕ್ಕಳು ಇವಾಗಿಂದಲೇ ಕೆಲಸ ಕಲ್ತ್ಕೊಳ್ಳಿ ಅಂತ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾಳೆ. ಅದನ್ನು ಅಪ್ಪಂಗೆ ಕಂಪ್ಲೇಂಟ್ ಮಾಡಿ ಮಗು ಅಮ್ಮ ಏನು ಮಾಡಲ್ಲಂತೆ ಅಂತ ಹೇಳಿ ಆಯಿತು. ಆವಾಗ ಅದಕ್ಕೂ ಅವಳು ಸಮಜಾಯಿಸಿ ಉತ್ತರ ಕೊಟ್ಟಾಯಿತು. ಈ ಕಡೆ ಅವರಮ್ಮ ಸೊಸೆ ಕೈಯಲ್ಲಿ ಹೇಳ್ಕೊಂಡು
ಭೂಮಿಕಾ ಯಾವಾಗಲೂ ಹಂಗೆ ಮಾತಾಡಿರಲಿಲ್ಲ. ಆದರೆ ಸಮಾಧಾನವಾಗಿ ಮಾತಾಡಿದ್ಲು. ಆದರೆ ಏನಕ್ಕೆ ಹಂಗೆ ಮಾತಾಡಿದ್ಲು, ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ನಾವೇ ಒಂದು ಸಲ ನೋಡ್ಕೊಬರೋಣ ಅತ್ತೆ, ಏನು ಯಾಕೆ ಅಂತೇಳ್ಬಿಟ್ಟು. ಪಾಪ ಅವ್ರು ಯಾವಾಗಲೂ ಹಂಗೆ ಇದು ಮಾಡಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏನಕ್ಕೆ ಹಂಗೆ ಮಾಡಿದ್ರು ಅಂತೇಳಿ ಅವರ ಅಂದರೆ ಅತ್ತಿಗೆ ತಮ್ಮನ ಹೆಂಡ್ತಿ, ಭೂಮಿಕಂಗೆ ತಮ್ಮನ ಹೆಂಡ್ತಿ ಆಗಬೇಕು ಹಂಗಂತ ಅಂತಾಳೆ. ಆವಾಗ ಸರಿ ಅಂತೇಳ್ಬಿಟ್ಟು ಹೋಗಿ ಬರೋಣ ಅಂತ ಮಾತಾಡ್ಕೊಂಡಿರ್ತಾರೆ. ಈ ಕಡೆ ಗೌತಮ್ಗೆ ಕಾಫಿ ತೊಗೊಂಡು ಬರ್ತಾಳೆ ಭೂಮಿಕಾ. ಕಾಫಿ ಕುಡಿತಾನೆ. ಕಾಫಿ ಕುಡಿದು ತಿಂಡಿ ತಿಂದು ಎಲ್ಲ ರೆಡಿಯಾಗಿ ಅವನು ಆಫೀಸಿಗೆ ಹೋಗ್ತಾನೆ. ಪಾಪ ಇಲ್ಲಿವರೆಗೆ ಅವನಿಗೆ ಏನು ವಿಷಯನೂ ಗೊತ್ತಾಗಿಲ್ಲ. ಭೂಮಿಕಾಗೆ ಏನು ಪ್ರಾಬ್ಲಮ್ ಅಂತಲೂ ಗೊತ್ತಾಗಿಲ್ಲ. ಹೂವು ತಂದು ಮುಡ್ಸೋಕ್ಕೆ ಹೋಗ್ತಾನೆ. ಆಮೇಲೆ ಅದು ರಿಪೋರ್ಟ್ ಸಿಕ್ಕಿದ್ರೆ ಹಾಸ್ಪಿಟ್ಲಿಗೆ ತೋರಿಸಿ ಯಾರಾರ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಅಂತೇಳಿ. ಅಲ್ಲಿವರೆಗೆ ಇವನಿಗೇನು ಗೊತ್ತಾಗಲ್ಲ. ಭೂಮಿಕನು ಆರಾಮಾಗಿ ನಗ್ತಾನೇ ಇದ್ದಾಳೆ. ಆದರೆ ಯಾಕೆ ಅಂತ ಗೊತ್ತಿಲ್ಲ. ಯಾರ ಹತ್ರನೂ ಏನು ವಿಷಯನೂ ಹೇಳಿಲ್ಲ. ಇನ್ನೆಷ್ಟು ದಿನ ಬದುಕಿರ್ತೀನಿ ಅಂತ ಡಾಕ್ಟ್ರು 4 ತಿಂಗಳು ಬದುಕೋದು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ 4 ತಿಂಗಳವರೆಗೂ ಅವಳು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಷ್ಟರೊಳಗೆ ಗೊತ್ತಾದರೆ ಅವನು ಇಲ್ಲಿ ಇಂಡಿಯಾದಲ್ಲಿ ಆಗಲ್ಲ ಅಂದರೆ ಫಾರಿನ್ನಿಗೂ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತಿದ್ದಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.